ಭಕ್ತ್ಯಾಸ್ಪತ್ಯ ವಿರಕ್ತ ಪರಿಗಮಲಜನ ಔನ್ನತ್ಯ ಉಚ್ಚರ ಪ್ರಕಾಯ ಕ್ಷಿತ್ಯ ಮತ್ಕಲ್ಪವೃತ್ಯೇಷ್ಪತಿ ಕುಜನ ಕೃತ ಔದ್ಧತ್ಯ ಪುತ್ಯೋದು ಕೌಲಕರ್ತ್ರೇ ಶ್ವೇತಹರ್ತ್ರೇ ಅಯಮುಖಹರೇ ಅಮೃತ ಪಾತ್ರೆ ನಮಸ್ಕೋ ತಸ್ಮೈ ತಸ್ಮೈ ಶ್ರೀರಸ್ಮನ್ ಮನಸಿ ಕಥಾ ಸ್ಮೃತೋಸ್ಮಾಕಾಯ ಸತ್ಯ ವಿಘ್ನಪ್ರಾಪ್ತ್ಯೋತ್ತರಂ ಬ್ರಹ್ಮ ಭಕ್ತಾನಾಂ ಮಾನಸಾಂಭೋಜಂ ಮನವೇ ಕಾಮವೇಹಂ ನಮತಾಂ ಕಲ್ಪತರುಣೇ ಜಯೇಂದ್ರ ಗುರವೇ ನಮಃ ಸತ್ಯ ವಿಘ್ನಪ್ರಾಪ್ತ್ಯೋತ್ತರಂ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಂ ವದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಪಾದಮೂಲಿ ಪರ್ಯಂತಂ ಗುರುಃ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಚಮತ್ಮರತಃ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎರಡನೇ ಶ್ಲೋಕ ಆಗ್ತದಿತ್ತಲ್ಲ? ಹೌದು. ಹೌದಾಚಾರ್ಯ, ಎರಡನೇ ಶ್ಲೋಕ ಮೊದಲೇ ಮಂಗಳಾಚರಣ ಆಗಿತ್ತು. ಚೆನ್ನಾಗಿ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ ಪರೋ ದಿವ್ಯಃ ಅರ್ಧಭಾರತ ವಾಕ್ಯಾನ್ಯೇತೈರೇವಾಧ್ಯವಸ್ಯಂತೆ ಅಥ ಭಾರತ ವಾಕ್ಯಾನ್ಯೇತೈರೇವಾಧ್ಯವಸ್ಯಂತೆ. ಇಲ್ಲಿಗೆ ಇವಾಗ ಗ್ರಂಥದಲ್ಲಿ ಏನ್ ಮಾಡ್ತಾರೆ ಅಂತ ಅನ್ನೋದನ್ನ ಆಚಾರ್ಯರು ಪ್ರತಿಜ್ಞೆಯನ್ನ ಮಾಡ್ತಾರೆ. ಹಿಂದೆ ನೀವೇನ್ ಪ್ರಥಮಾಧ್ಯಾಯದ ವಿಮರ್ಶೆಗಳನ್ನ ಅಥವಾ ವಿಷಯವನ್ನ ಕೇಳಿದ್ದೀರಾ, ಅದು ಏನು ಅಂತಂದ್ರೆ ಸಾಧಾರಣ ಅಲ್ಲ. ನಮ್ಗೆ ಅನ್ಸ್ಬೋದು ಹೇಳಿದ್ದನ್ನೇ ಹೇಳಿದಾರೆ ಆಚಾರ್ಯರು. ಅಲ್ಲಿ ಭಕ್ತಿ ಇಲ್ಲದೆ ಮೋಕ್ಷ ಇಲ್ಲ, ಮತ್ತೆ ಭಗವಂತನ ತಾರತಮ್ಯ, ಮತ್ತೆ ಭಗವಂತನ ಸರ್ವೋತ್ತಮ ಹೇಳಿದ್ದನ್ನೇ ಹೇಳಿದ್ದಾರೆ ಅಂತ ಅನಿಸ್ಬೋದು ನಮಗೆ. ಆದ್ರೆ ಸಾಮಾನ್ಯವಾಗಿ ಕೆಲವರಿಗೆ ಏನಾದರೂ ಬೇರೆ ಗ್ರಂಥಗಳ ಶಾಸ್ತ್ರದ ಪರಿಚಯ ಇತ್ತು ಅಂತಂದ್ರೆ ಅಲ್ಲಿ ಆಚಾರ್ಯರು ಏನ್ ಮಾಡಿದ್ದಾರೆ ವಾಸ್ತವಿಕವಾಗಿ ಅಂತಂದ್ರೆ, ಅವರು ಮಧ್ವಶಾಸ್ತ್ರ ಯಾಕೆ, ಹೇಗೆ, ಯಾವುದರ ಮೇಲೆ ಆಧಾರವಾಗಿದೆ, ಯಾಕೆ ಮಧ್ವಶಾಸ್ತ್ರ ಈ ರೀತಿಯಾಗಿ ದ್ವೈತದ ಪರವಾಗಿ ನಿಂತಿದೆ, ಯಾವ ಪ್ರಮಾಣಗಳಿಂದ ದ್ವೈತದ ಪರವಾಗಿ ನಿಂತಿದೆ ಅಂತ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಸಾರವನ್ನ, ಮಧ್ವಶಾಸ್ತ್ರ ಸಾರವನ್ನ ಅಲ್ಲಿ ಸರಿಯಾಗಿ ಸೆರೆ ಹಿಡಿದಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸಮಾಧ್ಯಾಯ ಸರಿಯಾಗಿ ಅಂತಂದ್ರೆ ನೀವು ಎಲ್ಲೇ ಹೋದ್ರು ಕೂಡ ವ್ಯಾಸತ್ರಯ ಆಗಬಹುದು, ಸುಧಾ ಆಗಬಹುದು, ಶ್ರೀಮದ್ ಭಾಷ್ಯ ಆಗ್ಬೋದು, ಯಾವುದೇ ಹೋದ್ರು ಕೂಡ ಅರ್ಥ ಆಗ್ಬಿಡತ್ತೆ. ಇದನ್ನ ಬಿಟ್ಟು ಬೇರೆ ಇನ್ನೇನೋ ಇಲ್ಲ. ಅದರಲ್ಲಿ ಪ್ರಥಮಾಧ್ಯಾಯಗಳಲ್ಲಿ ಕೊಟ್ಟಂತಹ ಪ್ರಮಾಣ, ಪ್ರಮೇಯ, ತಿಳಿಸಿದಂತಹ ಪ್ರಮೇಯಗಳೇ ಹೆಚ್ಚಿನ ಅಥವಾ ಬೇರೆ ರೀತಿಯಾಗಿ ವಿಮರ್ಶೆ ಅಥವಾ ವಿವರಿಸಲ್ಪಟ್ಟಿದೆ ಅಂತ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಆಚಾರ್ಯರು ಏನ್ ಮಾಡ್ತಾರೆ, ಇದು ಪುರಾಣಗಳ ನಿರ್ಣಯ ಅಂದ್ರೆ ಮಹಾಭಾರತದ ನಿರ್ಣಯ. ಮಹಾಭಾರತ ಅಂತ ಸುಮ್ಮನೆ ಹೆಸರಿಗೆ, ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಇದೇ ಸದೃಶವಾದಂತಹ ಪ್ರಸಂಗಗಳು ಬಂದಾಗ ನಾವು ಇದನ್ನ ಇಲ್ಲಿ ಕೊಟ್ಟಂತಹ ನಿರ್ಣಯಗಳನ್ನ ಅಲ್ಲಿ ಅತಿದೇಶ ಮಾಡ್ಕೋಬಹುದು ಅಂತ ಅಂತೀವಿ. ಅತಿದೇಶ ಅಂತಂದ್ರೆ ಇಲ್ಲಿ ಹೇಳಿದ್ದನ್ನ ಅಲ್ಲಿ ಇಟ್ಕೊಳ್ಳೋದು, ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಇದ್ದದ್ದನ್ನೇ ಅಪ್ಲೈ ನಾವಲ್ಲಿ ಮಾಡ್ಕೊಂತೀವಿ ಅನ್ನೋದನ್ನ ಅತಿದೇಶ ಅಂತ ಹೇಳ್ತೇವೆ. ಹಾಗಾಗಿ ಒಟ್ಟಾರೆ ಪುರಾಣ ಪ್ರಪಂಚಕ್ಕೆ ಇಲ್ಲಿ ಏನೋ ಆಚಾರ್ಯ ನಿರ್ಣಯವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಅದು ನಿರ್ಣಯದ ಸಾರ ಇಷ್ಟು: ವಿಷ್ಣು ಸರ್ವೋತ್ತಮ, ಹಾಗಾಗಿ ಅವನಲ್ಲಿ ಯಾವ ದೋಷಗಳು ಅಥವಾ ಅವನ ಸರ್ವೋತ್ತಮತ್ವಕ್ಕೆ ಬರುವಂತಹ ಪರಂಪರ ಅಂದ್ರೆ ಚೈನ್ ರಿಯಾಕ್ಷನ್ ಅಂತ ನಾವ್ ಎಲ್ಲೋ ಸ್ವಿಚ್ ಹಾಕಿದ್ರೆ ಅದೋ ಆನ್ ಆಗತ್ತೆ. ಸೊ ನಾವ್ ಯಾವುದೋ ದೇವತೆಯ ಏನೋ ಒಂದು ಕುಂದು ಕೊರತೆ ಅಂತ ಅನ್ನೋದು ಎಣಿಸ್ದಾಗ ಅದು ಸರ್ವೋತ್ತಮತ್ವಕ್ಕೆ ಮುಖ್ಯ ಬರುತ್ತೆ, ಹೊಂದ್ಕೋಗುತ್ತೆ ಮೂಲದಲ್ಲಿ. ಹಾಗಾಗಿ ಅಂತಹ ಪ್ರಸಂಗಗಳಲ್ಲೆಲ್ಲ ಯಾವುದೇ ಅದು ಸರ್ವೋತ್ತಮತ್ವಕ್ಕೆ, ಗುಣಪೂರ್ಣತ್ವಕ್ಕೆ, ಪಂಚವೇದಗಳಿಗೆ ಮತ್ತಿವೆಲ್ಲ ಹಿಂದೆ ಹೇಳಿದಂತಹ ಆ ಜ್ಞಾನ, ಭಕ್ತಿ ಇವುಗಳಿಗೆ ಚ್ಯುತಿಬಾರದಂತೆ ನಾವು ವ್ಯವಸ್ಥೆ ಅಂದ್ರೆ ನಾವು ತಿಳ್ಕೋಬೇಕು, ಆ ಪ್ರಸಂಗವನ್ನ ನಾವು ನಿರ್ವಹಣೆ ಮಾಡಬೇಕು
ಅಂತನ್ನೋದು ಆಚಾರ್ಯರು ಕೊಡುವಂತಹ ನಿರ್ಣಯಗಳು. ಅದು ಯಾವುದೇ ಪ್ರಸಂಗ ಇರಲಿ. ಹಾಗಾದರೆ ನಮಗೊಂದು ಪ್ರಶ್ನೆ, ಅಲ್ಲ ಪುರಾಣಗಳಲ್ಲಿ ಸ್ವಯಂ ವೇದವ್ಯಾಸ ದೇವರೇ ಏನೋ ಸ್ವಯಂ ವೇದವ್ಯಾಸ ದೇವರೇನೋ ಅವರು ದೋಷಗಳನ್ನ ಗ್ರಂಥಕರ್ತುಗಳೇ ಹೇಳಿರ್ಬೇಕ, ನೀವ್ಯಾರು ಅದನ್ನಿಲ್ಲ ಅನ್ಲಿಕ್ಕೆ ಅಂತಂದ್ರೆ ಇಲ್ಲ, ಹಾಗಲ್ಲ. ಮತ್ತೆ ಅಪೌರುಷೇಯವಾದಂತಹ ಶ್ರುತಿ ಮತ್ತು ನಿಜವಾದ ವೇದವ್ಯಾಸ ದೇವರ ಅಭಿಪ್ರಾಯ ಏನು ಅಂತನ್ನುವುದು ಆ ಶ್ರುತಿಯಿಂದ ಗೊತ್ತಾಗ್ತದೆ. ಶ್ರುತಿ ಎಂದೂ ಕೂಡ ಭಗವಂತನಿಗೆ ದೋಷಗಳನ್ನ ಎಣಿಸೋದಿಲ್ಲ. ಮತ್ತಷ್ಟೇ ಅಲ್ಲ, ಪೌರುಷೇಯವಾದಂತಹದ್ದು ಕೂಡ ವಾಸ್ತವಿಕವಾಗಿ ವೇದ ಹೇಳುತ್ತೆ, ನಾಮಾನಿ ಸರ್ವಾಣಿ ಯಮಾಭಿಷಂ, ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತೆ, ಭಗವಂತನ ಸರ್ವೋತ್ತಮತ್ವ ಗುಣಪೂರ್ಣತ್ವವನ್ನೇ ಹೇಳುತ್ತೆ. ಹಾಗಾಗಿ ಅದು ಪೌರುಷೇಯ ಆಗಮಗಳು ಕೂಡ ಸೇರ್ಕೊಳ್ಳುತ್ತೆ, ಅದು ಏನೋ ಹೊರತಲ್ಲ. ಹಾಗಾಗಿ ಇಲ್ಲಿ ವೇದವ್ಯಾಸ ದೇವರಿಗೂ ಕೂಡ ಗುಣಪೂರ್ಣತ್ವೇ ಅಭಿಪ್ರೇತ. ಮತ್ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಸರ್ವೋತ್ತಮತ್ವವನ್ನ ಸ್ಪಷ್ಟವಾಗಿ ಕಂಠತಃ ಹೇಳಿದ್ದಾರಲ್ಲ ಅಂತಂದಾಗ ಅದನ್ನ ನಿರ್ಣಯವನ್ನ ಮಾಡ್ಕೋಬೇಕು. ಅಥವಾ ಬೇರೆ ಬೇರೆ ದೇವತೆಗಳ ಒಂದು ವ್ಯವಸ್ಥೆಗಳು, ಅಲ್ಲಿ ಬರುವಂತಹ ಏನು ಸ್ವಲ್ಪ ಉಚ್ಚ ನೀಚ ಭಾವಗಳು, ಅವೆಲ್ಲವೂ ಕೂಡ ವಿಶ್ವ ಸರ್ವೋತ್ತಮತ್ವಕ್ಕೆ ತಾರತಮ್ಯತ್ವಕ್ಕೆ ಪೂರಕವಾದದ್ದು. ಅವಾಂತರ ತಾರತಮ್ಯಗಳು, ಭೇದ, ಇವೆಲ್ಲವೂ ಕೂಡ ಅದನ್ನು ಸಂರಕ್ಷಣೆ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಈ ವೇದ ಸಾರ ಮತ್ತು ವೇದವ್ಯಾಸ ದೇವರ ಹಾರ್ದ ಇವೆಲ್ಲವೂ ಕೂಡ ವಿಶ್ವ ಸರ್ವೋತ್ತಮತ್ವದಲ್ಲೇ ಇದೆ. ಅದಷ್ಟೆಲ್ಲ ಪ್ರಮಾಣ ಪ್ರಮಿತವಾಗಿದೆ. ಅದನ್ನು ಒಪ್ಪಲಿಲ್ಲ ಅಂತಂದ್ರೆ ಅಂಧನ್ ತಮಸ್ಸ ಆಗತ್ತೆ ಅಂತ ಅನ್ನೋದನ್ನ, ಅದಕ್ಕೇನು ನಮ್ಗೆ ಮುಂದೆ ಪ್ರಶ್ನೆ ಬರುತ್ತೋ ಅದಕ್ಕೆ ಮೊದಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಪ್ರಥಮಾಧ್ಯಾಯದಲ್ಲಿ ಆಚಾರ್ಯರು. ಹಾಗಾಗಿ ಅಷ್ಟೇ ಅಲ್ಲ, ಬರೀ ನಾನ್ ಹೇಳೋದಲ್ಲ, ಅದನ್ನ ಸ್ವಯಂ ಭಾರತ ವಾಕ್ಯಗಳಿಂದ, ಅದು ಸ್ವಲ್ಪ ಕೆಲವು ಕಡೆಗೆ ಭಾರತ ವಾಕ್ಯಗಳಿಂದ ಅಂದ್ರೆ ವೇದವ್ಯಾಸ ದೇವರದ್ದೇ ಮಾತುಗಳಿಂದ ಮಹಾಭಾರತ ನಿರ್ಣಯವನ್ನ ಮಾಡ್ತೇವೆ, ಅಥವಾ ಬೇರೆ ಪುರಾಣಾಂತರಗಳ ಬೇರೆ ಒಂದು ಪ್ರಮಾಣಾಂತರಗಳಿಂದ ನಾವು ಅದನ್ನ ನಿರ್ಣಯವನ್ನ ಮಾಡ್ತೇವೆ ಅಂತ ಆಚಾರ್ಯರು ಈ 2ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಪ್ರತಿಜ್ಞೆ ನಾವು ಪುರಾಣಗಳ ನಿರ್ಣಯವನ್ನ 2ನೇ ಅಧ್ಯಾಯದಿಂದ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಆಚಾರ್ಯರು ಶುರು ಮಾಡ್ತಾರೆ. ಮೊದಲು ಯಾಕೆ ನಿರ್ಣಯ ಮಾಡ್ಲಿಕ್ಕೆ ಪ್ರಸಂಗ ಯಾಕೆ ಬಂತು, ನಾವು ಹಾಗೆ ತಿಳ್ಕೋಬಹುದಲ್ಲ ಅಂತನ್ನೋದಕ್ಕೆ ಮುಂದಿನ 3ನೇ ಶ್ಲೋಕದಲ್ಲಿ ಅವರು ಅದಕ್ಕೆ ಕಾರಣವನ್ನ ಕೊಡ್ತಾರೆ. ಕ್ವಚಿತ್ ಗ್ರಂಥ ಅಂತ ಕ್ಷಿಪಂತಿ ಅಂತ ಅದನ್ನ ನಾಳೆ ನೋಡುವ. ಸಾಕು, ವಿಜೇಂದ್ರ ಸ್ವಾಮಿಗಳವರ ಆರಾಧನೆ ವಿಶೇಷವಾಗಿ ಬಗ್ಗೆ ಒಂದು 2 ನಿಮಿಷಗಳ ಕಾಲ, ಅಂದ್ರೆ ಇವತ್ತು ಹೇಳಕ್ ಆಗಲ್ಲ, ಒಂದ್ ಸ್ವಲ್ಪ ಇವತ್ತು ಹೇಳಿ ಒಂದ್ ಸ್ವಲ್ಪ ನಾಳೆ ಹೇಳಿ ಅಂತ. ನಿಲ್ಸ್ಬಿಡಿ, ರೆಕಾರ್ಡಿಂಗ್ ನಿಲ್ಸ್ಬಿಡಿ, ಪಾಠದ ಪಾಠದ ರೆಕಾರ್ಡ್ ನಿಲ್ಸಿ